ಒಬ್ಬ ಅನಾಥ ಹುಡುಗ, ಒಬ್ಬ ಸಾಮಾನ್ಯ ಹುಡುಗ, ಬಡ ಕುಟುಂಬದ ಹುಡುಗ ಅವಕಾಶ ಸಿಕ್ಕಿ ರಾಜಕಾರಣಕ್ಕೆ ಬಂದರೆ ಏನಾಗುತ್ತೆ ಅಂದರೆ ಒಬ್ಬ ಪ್ರದೀಪ್ ಈಶ್ವರ್ ಆಗ್ತಾನೆ, ಒಬ್ಬ ಆತ್ಮವಿಶ್ವಾಸದ MLA ಆಗ್ತಾನೆ. ಕಳೆದ 2 ವರ್ಷದಲ್ಲಿ ಅಂದರೆ 22 ತಿಂಗಳಾಯಿತು ನಾನು ಶಾಸಕನಾಗಿ. ನನ್ನ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡೋದು ನನ್ನ ಜವಾಬ್ದಾರಿ. ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ. ನನ್ನ ಕ್ಷೇತ್ರದಲ್ಲಿ ಒಟ್ಟು 30 ಪಂಚಾಯಿತಿ ಇದೆ, 366 ಹಳ್ಳಿ ಇದೆ. ನನ್ನ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ 2 ತಾಲೂಕು ಬರುತ್ತೆ, ಒಂದು ಚಿಕ್ಕಬಳ್ಳಾಪುರ ತಾಲೂಕು, ಇನ್ನೊಂದು ಮಂಚೇನಹಳ್ಳಿ ತಾಲೂಕು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 23 ಪಂಚಾಯಿತಿ ಇದೆ, 303 ಹಳ್ಳಿ ಇದೆ. ಮಂಚೇನಹಳ್ಳಿ ತಾಲೂಕಲ್ಲಿ 7 ಪಂಚಾಯಿತಿ ಇದೆ, 63 ಹಳ್ಳಿ ಇದೆ. ಒಟ್ಟು ನನಗೆ 366 ಹಳ್ಳಿ ನನ್ನ ಕಂಟ್ರೋಲಿಗೆ ಬರುತ್ತೆ, ನನ್ನ ಅಡ್ಮಿನಿಸ್ಟ್ರೇಷನ್ಗೆ. ಇದುವರೆಗೂ 1/3 ಸರಿಸುಮಾರು 130 ಹಳ್ಳಿಗಳನ್ನ ನಾನು ಭೇಟಿ ಕೊಟ್ಟಿದ್ದೀನಿ. ಈಗ ನಾನು ಶಾಸಕನಾದ ಮೇಲೆ ಏನೆಲ್ಲ ಮಾಡಿದೆ ಅಂತ ರಾಜ್ಯದ ಜನತೆ ನೀವೇ ಜಡ್ಜ್ ಮಾಡಿ. ನಾನು ಯೋಚನೆ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ 60,180 ಮನೆ ಇದೆ. ಸೊ ಪ್ರತಿ ಮನೆಗೂ MLA ರೀಚ್ ಆಗಲಿಲ್ಲ ಅಂದರೆ ಜನ ಕಷ್ಟ ಹಿಂಗೆ ಹೇಳ್ಕೊತಾರೆ. ಎಷ್ಟು ಜನ MLA ಮನೆ ಹತ್ರ ಬಂದು ಕಷ್ಟ ಹೇಳ್ಕೊಳಕ್ಕೆ ಸಾಧ್ಯ ಅಂತ ನಾನು ಗೆದ್ದ 2 ತಿಂಗಳಲ್ಲೇ ಪ್ರತಿ ಮನೆಗೂ ಒಂದು QR ಕೋಡ್ ಕೊಟ್ಟೆ. QR ಕೋಡ್ ವಿಶೇಷ ಏನು ಅಂದರೆ ಇದನ್ನು ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ನಾಮಕರಣ ಮಾಡಿದೆ. ಏನು ಅಂದರೆ ಈಗ ನಿಮ್ಮ ಮನೆಗೆ ನಾನೊಂದು QR ಕೋಡ್ ಪೇಸ್ಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ನನ್ನ ಆಫೀಸಲ್ಲಿ ಒಂದು 40 ಜನ ಟೆಲಿಕಾಲರ್ಸು ಅಂದರೆ ಅದ್ರ ಬಗ್ಗೆ ಐಡಿಯಾ ಇರೋರು ವರ್ಕ್ ಮಾಡ್ತಿರ್ತಾರೆ. ಈಗ ಸಪೋಸ್ ನೀವು ನನ್ನ ಕ್ಷೇತ್ರದ ಜನತೆ, ನಿಮ್ಮ ಮನೆಗೆ ಒಂದು QR ಕೋಡ್ ಕೊಟ್ಟಿದ್ದೀನಿ. ನಿಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಇರಲಿ, ಖಾತಾ ಪ್ರಾಬ್ಲಮ್ ಇರಲಿ, ಬಸ್ ಪ್ರಾಬ್ಲಮ್ ಇರಲಿ, ಚರಂಡಿ ಸಮಸ್ಯೆ ಏನೇ ಇರಲಿ, ನೀವು MLAಗೆ ಹೇಳಬೇಕು. ಎಷ್ಟೋ ಸಂದರ್ಭದಲ್ಲಿ ಲೋಕಲಲ್ಲಿ ಸ್ಪಂದಿಸ್ತಾರೋ ಇಲ್ಲೋ ಗೊತ್ತಿಲ್ಲ, MLAಗೆ ಹೇಳಬೇಕು. ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಒಂದು ಕಂಪ್ಲೇಂಟ್ನ ನನ್ನ ಕ್ಷೇತ್ರದ ಜನ ನನಗೆ ಹಾಕೋರು. ಹಾಕಿದ ತಕ್ಷಣ ನನ್ನ ಟೀಮ್ ಏನು 40 ಜನರ ಟೀಮು ಆ ಕಂಪ್ಲೇಂಟ್ನ ರಿಸೀವ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿ 48 ಅವರ್ಸಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡೋದು. ಇದುವರೆಗೂ ನಾನು ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ 5,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಮತ್ತು ಯಾವ್ಯಾವ ಸಮಸ್ಯೆ ಹಾಕಿದ್ರು ಎಂಟೈರ್ ಡೀಟೇಲ್ಸು ಕರ್ನಾಟಕದ ಜನರ ಮುಂದೆ ಇಡ್ತಿದ್ದೀನಿ. ಜಸ್ಟ್ ಡಿಜಿಟಲಿ 5,000 ಕುಟುಂಬಗಳನ್ನ ನಾನು ರೀಚ್ ಆಗಿದ್ದೀನಿ. ಅದು ಅವ್ರ ಸಮಸ್ಯೆ, ಒಂದು ಸ್ಟ್ರೀಟ್ ಲೈಟಿಂದ, ಚರಂಡಿ ಸಮಸ್ಯೆಯಿಂದ, ಮತ್ತು ರೋಡ್ ಸಮಸ್ಯೆಯಿಂದ, ಮತ್ತು ಎಲ್ಲೋ ಕರೆಂಟ್ ವೈರ್ ಹೋಗಿರುತ್ತೆ, ಮತ್ತೇನೋ ಸಮಸ್ಯೆ ಆಗಿರುತ್ತೆ, ಇಂಥ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸಿದ್ದೀನಿ. ಕಳೆದ 2 ವರ್ಷದಲ್ಲಿ ಮೋರ್ ದೆನ್ 5,000 ನಾನು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. ಈ ಡಿಜಿಟಲಿ ಸಾಲ್ವ್ ಮಾಡೋಕ್ಕೆ ನಾನು ಡೈಲಿ 2 ತಾಸು ಇದನ್ನು ಸ್ಪೇರ್ ಮಾಡೋಕ್ಕೆ ಮತ್ತು ಇವ್ರನ್ನ ಮಾತಾಡೋದಕ್ಕೆ ನನ್ನ ದಿನನಿತ್ಯದ ಜೀವನದಲ್ಲಿ ಮಿಡುಪಾಗಿಟ್ಟಿದ್ದೀನಿ. ಇದು ಮೊದಲನೇದು. ಜನ ಕ್ವಶನ್ ಕೇಳ್ಬೋದು, ಏನಪ್ಪ ಎಷ್ಟು ಜನಕ್ಕೆ ಮೊಬೈಲ್ ಇರುತ್ತೆ, ಎಷ್ಟು ಜನ QR ಕೋಡಲ್ಲಿ ನಿನ್ನ ಕಂಪ್ಲೇಂಟ್ ಹೇಳ್ತಾರೆ, ಎಲ್ರಿಗೂ ಅದು ಬರಬೇಕಲ್ಲ ಅಂತ. ಕರೆಕ್ಟ್. ಎಜುಕೇಟೆಡ್ಸ್ಗೆ ಯಾರು MLA ಬಂದು ಭೇಟಿ ಮಾಡೋಕ್ಕೆ ಕಷ್ಟ ಆಗುತ್ತೋ ಅವರಿದು ನಮ್ಮೂರಿಗೆ ನಮ್ಮ ಶಾಸಕರು ಅಂತ. ಇದು ದೇಶದ ರಾಜಕಾರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಿರಲಿಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಅಭಿನಂದಿಸಿದ್ದಾರೆ. ಅದರ ಟ್ವೀಟ್ ಮಾಡಿರೋ ಕಾಪಿನೂ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಿದು ನಮ್ಮೂರಿಗೆ ನಮ್ಮ ಶಾಸಕರು? ಸರ್, ಮೊದಲೆಲ್ಲ MLAಗಳು ಜನರಲಾಗಿ ಏನಾಗೋದು, ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲೋ ಕೂತ್ಕೊಳ್ಳೋರು. ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲಿ ಯಾವಾಗ ಬೆಳಗ್ಗೆ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗೋದು, ಸ್ವಾಗತ ವಂದನಾರ್ಪಣೆ ಮುಗಿಯೋಷ್ಟೊತ್ತಿಗೆ 1:30 ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಆ ಪಂಚಾಯಿತಿ ಕೆಳಗೆ ಬರೋ 20-25 ಹಳ್ಳಿ ಜನ ಬಂದು ಅರ್ಜಿ ಕೊಡೋದು ಕಷ್ಟ ಆಗೋದು. ನಾನೇನು ಮಾಡ್ತೀನಿ, ಪ್ರತಿದಿನ ಬೆಳಗ್ಗೆ 3:30ಗೆ ಅಂದರೆ ವಾರಕ್ಕೆ 2ರಿಂದ 3 ದಿನ ನಮ್ಮೂರಿಗೆ ನಮ್ಮ ಶಾಸಕ ಮಾಡ್ತೀನಿ. 3:30ಗೆದ್ದು ಕ್ಷೇತ್ರದಲ್ಲಿ 5 ಗಂಟೆಗೆದ್ದು 6-6:30ಗೆ ಪ್ರತಿ ಹಳ್ಳಿಗೆ ಎಂಟೈರ್ ತಾಲೂಕು ಅಡ್ಮಿನಿಸ್ಟ್ರೇಷನ್ನ ತಹಸೀಲ್ದಾರ್, EO, ಫುಡ್ ಇನ್ಸ್ಪೆಕ್ಟರ್, ರೆವಿನ್ಯೂ ಇನ್ಸ್ಪೆಕ್ಟರ್, ಸರ್ವೈಯರ್, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ 30ಕ್ಕೂ ಹೆಚ್ಚು ಇಲಾಖೆ ಅಧಿಕಾರಿಗಳನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೆ ಸ್ಟೇಜ್ ಹಾಕಕ್ಕೆ ಬಿಡಲ್ಲ, ವೆಲ್ಕಮು, ಸೆಂಡ್ ಆಫ್ ಇದು ಯಾವುದೂ ಮಾಡೋಕ್ಕೆ ಬಿಡಲ್ಲ. ಕಾರಣ, ಒಂದು MLA ಊರಿಗೆ ಬರ್ತಾನೆ ಅಂದರೆ ನನ್ನ ಕಾರ್ಯಕರ್ತ ಅವ್ನು ಕೂಲಿ ಮಾಡಿ ಎತ್ತಿಟ್ಕೊಂಡಿರೋ ದುಡ್ಡಲ್ಲಿ ಸ್ಟೇಜ್ ಹಾಕ್ಸೋಕ್ಕೆ ಅಂತ ಕಾಸು ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ನನ್ನ ಕಾರ್ಯಕರ್ತನಿಗೂ ಹೊರೆ ಆಗಬಾರ್ದು ಮತ್ತು ಜನಸಾಮಾನ್ಯರಿಗೂ ಹೊರೆ ಆಗಬಾರ್ದು. ಸಿಂಪಲ್ಲಾಗಿ 30ಕ್ಕೂ ಹೆಚ್ಚು ಇಲಾಖೆಯ KS ಅಧಿಕಾರಿಗಳನ್ನ ನೆಲದ ಮೇಲೆ ಅವ್ರ ಜೊತೆ ನಾನು ಚಾಪೆ ಮೇಲೆ ಕೂತ್ಕೊಂಡು ಇದುವರೆಗೂ 130 ಹಳ್ಳಿಗೆ ಹೋಗಿ ಪ್ರತಿ ಹಳ್ಳಿಯಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ವಾ, ಸರ್ವೆ ಪೆಂಡಿಂಗ್ ಇದೆಯಾ, ಆಧಾರ್ ಕಾರ್ಡ್ ಅಪ್ಡೇಷನ್ ಇದೆಯಾ, ಇಲ್ಲ ಫುಡ್ ಪೆನ್ಷನ್ ಬರ್ತಾ ಇಲ್ವಾ, ಇಲ್ಲ ಓಲ್ಡ್ ಪೆನ್ಷನ್ ನಿಂತೋಗಿದೆಯಾ, KYC ಪ್ರಾಬ್ಲಮ್ ಇದೆಯಾ, ಇಲ್ಲ ಏನಾದರೂ ನಿಮ್ಮದು ಜಮೀನು ತಕರಾರು ಇದೆಯಾ, ಅಷ್ಟು ಡೀಟೇಲ್ಸ್ನ ತಾಲೂಕು ಕಚೇರಿನ ಕರ್ಕೊಂಡೋಗಿ, ನಾಡ ಕಚೇರಿ ಲ್ಯಾಪ್ಟಾಪು ಪ್ರಿಂಟೌಟು ತಗೊಂಡೋಗಿ 100 ಸಮಸ್ಯೆಗಳನ್ನ ಪರಿಹರಿಸಿದ್ದೀನಿ. ಈಗೊಂದು ಪ್ರಶ್ನೆ ಬರುತ್ತೆ, ನೀವು ಊರಿಗೆ ಹೋಗ್ಬಿಟ್ಟು ಏನೋ ಸಾಲ್ವ್ ಮಾಡಿಬಿಡ್ತೀರಾ, ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ದೀರಾ? ಎಸ್. ಯಾವ ಸರ್ವೆ ಕೇಳಿದ್ದೀರೋ ಸರ್ವೆ ಮಾಡಿಸಿದ್ದೀನಿ, ಸ್ಮಶಾನದ ಒತ್ತುವರಿನ ತೆರವುಗೊಳಿಸಿದ್ದೀನಿ. ಒಂದು ಆ ಊರಿಗೆ ರಸ್ತೆ ಬೇಕು, ಚರಂಡಿ ಬೇಕು ಅಂತ ಕೇಳಿದ್ದು, ಅದಕ್ಕೆಲ್ಲ ಅನುದಾನ ಹಾಕಿದ್ದೀನಿ. 37 ಕೋಟಿ ಅನುದಾನ ನಾನು ತಗೊಂಡು ಹಾಕಿದ್ದೀನಿ. ಆರ್ಡರ್ ಕಾಪಿ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ.
ಗಟ್ಟಿಗಾನಹಳ್ಳಿ ಸುಬ್ರಾಯನಹಳ್ಳಿಗೆ ಹೋದೆ, ಅವ್ರು ಹೇಳಿದ್ರು ಸ್ವತಂತ್ರ ಬಂದಾಗಿಂದ ಅವ್ರಿಗೆ ರಸ್ತೆನೇ ಇಲ್ಲ ಅಂಥ ಊರಿಗೆ 2 ಹಳ್ಳಿಗೆ 2.5 ಕೋಟಿ ಹಾಕಿ ರಸ್ತೆ ಹಾಕ್ಸಿದ್ದೀನಿ. ಈ ಅನುದಾನ ನನ್ನ ಸರ್ಕಾರದಲ್ಲಿ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಎತ್ಕೊಂಡೋಗಿ 37 ಕೋಟಿ ಈ ಹಳ್ಳಿಗಳಿಗೆ ಅನುದಾನ ಹಾಕಿದ್ದೀನಿ. ಅದ್ರ ಕಾಪಿನೂ ಇಲ್ಲಿ ಇಟ್ಟಿದ್ದೀನಿ. ಇದು ನಮ್ಮೂರಿಗೆ ನಮ್ಮ ಶಾಸಕ ಈಗ 130 ಹಳ್ಳಿವರೆಗೂ ನಾನು ಮುಟ್ಟಿದ್ದೀನಿ. ಇನ್ನು ನನಗೆ 363 ಹಳ್ಳಿಯಲ್ಲಿ ಇನ್ನೂ 1/3 ಮುಗಿದಿದೆ, ಇನ್ನು 2/3 ಪೆಂಡಿಂಗ್ ಇದೆ. ಅದನ್ನು ಇನ್ನು 1 ವರ್ಷದಲ್ಲಿ ಮುಗಿಸ್ತೀನಿ. ಇದು ಸೆಕೆಂಡ್.